ಸಂಪಾದನೆ ಮಾಡಬೇಕಾಗಿರೋದು ಸಕ್ಸಸ್ನ ಹೊರತು ಸಿಂಪತಿನಲ್ಲ. ಸುಲಭವಾಗಿ ಸಿಕ್ಕಿದ್ದು ಸಕ್ಸಸ್ ಅಲ್ಲ, ದಾರಿಯಲ್ಲಿ ಸಿಕ್ಕಿದ್ದು ಸಂಪಾದನೆ ಅಲ್ಲ, ಮೋಸ ಮಾಡ್ಕೊಂಡಿದ್ದು ಗೆಲುವಲ್ಲ, ಯಾಮಾರಿಸಿ ಕಟ್ಟಿದ್ದು ಸಾಮ್ರಾಜ್ಯ ಅಲ್ಲ. ದಯವಿಟ್ಟು ಕ್ಯಾಮ್ರಾ ಕಡೆಗೆ ಅಡ್ಡ ಬರಬೇಡಿ. ನಾನು ಈ ಲೈಫಲ್ಲಿ ಸೋತರು ಗೆಲ್ಲೋಕ್ಕೋಸ್ಕರ ಅಡ್ಡ ದಾರಿ ಹಿಡಿಯಲ್ಲ ಅನ್ನೋ ತೃಪ್ತಿ ಸದಾ ಕಾಲ ನನ್ನ ಮೀಸೆ ತುದಿ ಮೇಲೆ ಆಗ್ತಾ ಇರುತ್ತೆ ಸರ್. ಎದ್ರು ಸರಿ ಬಿದ್ದು ಸರಿ ಏತೋ ಕಾಲನ್ನ, ಸೋತ್ರು ಸರಿ ಗೆದ್ರು ಸರಿ ತಿರುಗಿಸೋ ಮೀಸೆನ ಅಂತ ಒಂದು ಡೈಲಾಗ್ ಅವಾಗ ನಾಕ ಬರುತ್ತೆ ನನಗೆ. ಸೊ ವಿಷ್ಣುಪ್ರಿಯ ಮತ್ತೆ ಬರೆದಾಗಿದ್ರೆ ನಾನು ಒಬ್ಬರನ್ನಿಲ್ಲಿ ನಾನು ವೇದಿಕೆ ಮೇಲೆ ಜೊತೆಗೆ ನನ್ನ ಸಪ್ತಮಿಗೌಡ ನನ್ನ ಫ್ರೆಂಡ್ ಒಬ್ಬ ಕೇಳಿದ ತಕ್ಷಣ ನಾನು ಫೋನ್ ಮಾಡಿ ಹೇಳಿದೆ ಹಿಂಗೆ ಬರಬೇಕು ಅಂತ. ಸೊ ಬಂದು ಥ್ಯಾಂಕ್ ಯು, ದಟ್ಸ್ ವೆರಿ ಸ್ವೀಟ್ ಆಫ್ ಯು ಟು ಕಮ್. ಜೊತೆಗೆ ನಮ್ಮ ಕವಿಗಳು. ಸೊ ಈ ಸಿನಿಮಾದಲ್ಲಿ ಯಾವುದೋ ಹಾಡು ಬರ್ದಿಲ್ಲ ಅಂದರೆ ನಾನು ಏನಕ್ಕೆ ಕವಿಗಳು ಬರಬೇಕು ಅಂದರೆ ಅದ್ಭುತವಾದ ಹಾಡುಗಳನ್ನ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಕೊಟ್ಟಿದ್ದಾರೆ ಕವಿಗಳು. ಫ್ಯಾಂಟಾಸ್ಟಿಕ್ ಸಾಂಗ್ಸ್. ಸೊ ಒಬ್ಬ ಅಂಥ ಅಮೇಝಿಂಗ್ ಲಿರಿಕ್ ರೈಟ್ರು ಬಂದು ನಮ್ಮ ಸಾಂಗ್ ನೋಡಿದಾಗ ಅವ್ರಿಗೊಂದು ಫೀಲ್ ಏನಿರುತ್ತೆ ಅದನ್ನು ಹೇಳಿದಾಗ ಐ ಥಿಂಕ್ ಇಟ್ ಇಸ್ ವೆರಿ ಗುಡ್. ಸೊ ಥ್ಯಾಂಕ್ ಯು ಕವಿಗಳು ಬಂದಿರೋಕ್ಕೆ. ಜೊತೆದಾಗಿ ಇಲ್ಲಿ ನನ್ನ ಸ್ನೇಹಿತರು ಚಂದ್ರಣ್ಣ ಹೇಮಂತ್ ಅವ್ರು ಬಂದಿದ್ದಾರೆ. ಯಾವಾಗಲೂ ನನಗೆ ಸಿನಿಮಾ ಬಿಟ್ಟು ಆಫ್ಲೈನ್ ಏನಾರೇ ಮಾಡೋ ನೀನು ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಂತ ಹೇಳೋ ಅಂತ ನನಗೆ ಅಣ್ಣನ ಸ್ಥಾನದಲ್ಲಿ ನಿಂತಿರೋಂಥ ನನ್ನ ಬ್ರದರ್ಸ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸ್ಟೇಜ್ ನಾನು ನಿಜವಾಗ್ಲೂ ಒಂದು ನಂಬ್ತೀನಿ, ಯಾವಾಗ್ಲೂ 6 ವರ್ಷಕ್ಕೆ 2 ಸಿನಿಮಾ ಮಾಡಿರೋದು. ನಾನು ಈ ಏಪ್ರಿಲ್ ಮೇಲೆ 6 ವರ್ಷ 2 ಸಿನಿಮಾ ಮಾಡಿರೋದು. ಆದರೂ ನಾನು ಯಾವತ್ತೂ ನನ್ನ ಸಿನಿಮಾ ಬಿಟ್ಟು ಜನ ಕಾಸು ಕೊಟ್ಟು ಕರೆಸಿ ಜೈಗೆ ಅನಿಸ್ದವನ್ನೆಲ್ಲ, ಇಲ್ಲಾಂದರೆ ಪಬ್ಲಿಸಿಟಿಗೋಸ್ಕರ ಯಾರ ಜೊತೆನೇ ಇದ್ದು ಹೆಸರು ಮಾಡ್ಕೋಬೇಕು ಅಂತ ಇಂಟೆನ್ಷನ್ ಇರೋ ಹುಡುಗ ಅಂತೂ ಅಲ್ಲ. ನಾನು ಯಾರ ಹತ್ರ ಹೋದ್ರು ಅದನ್ನು ನನ್ನ ಮನಸ್ಸಾಕ್ಷಿಗೆ ಹೋಗೋದು, ಅಲ್ಲಿ ರಿಯಲ್ ಆಗಿ ಇರೋದು, ಯಾರನ್ನ ಇಂಪ್ರೆಸ್ ಮಾಡೋಕ್ಕೆ ನಾನು ಬಗ್ಗೋದು ಇಲ್ಲ, ಫೇಕ್ ಆಗಿರೋದು ಇಲ್ಲ. ಯಾಕಂದ್ರೆ ನಾನು ನಂಬೋದು ಒಂದೇ, ನನಗೆ ಗೆಲುವು ಸಿಗೋದು ಸರಸ್ವತಿಯಿಂದ ಒಂದೇ ಅಷ್ಟೇ. ಸರಸ್ವತಿಗೋಸ್ಕರ ನಾನು ಇಷ್ಟಾದ್ರೂ ಬಗ್ಗ ರೆಡಿ ಇದ್ದೀನಿ. ಒಬ್ಬ ಡೈರೆಕ್ಟರ್ಗೋಸ್ಕರ, ಒಬ್ಬ ಟೆಕ್ನಿಷಿಯನ್ಗೋಸ್ಕರ, ಒಬ್ಬ ಕೊರಿಯೋಗ್ರಾಫರ್ಗೋಸ್ಕರ ಅವ್ರು ಏನು ಹೇಳಿದ್ರು ಮಾಡೋಕ್ಕೆ ರೆಡಿ ಇದ್ದೀನಿ. ಅವ್ರಿಗೋಸ್ಕರ ಎಷ್ಟೇ ಆದರೂ ಬಗ್ಗಕ್ಕೆ ರೆಡಿ ಇದ್ದೀನಿ. ಅದು ಬಿಟ್ಟರೆ ಸಿನಿಮಾ ಬಿಟ್ಟರೆ ಬೇರೆ ಯಾವುದಕ್ಕೂ ನಾನು ಬಗ್ಗಲ್ಲ. ಸೊ ಇಲ್ಲಿ ನನಗೆ ನಿಂತಿರೋ ಪ್ಲ್ಯಾಟ್ಫಾರ್ಮ್ಗೆ ರಮೇಶ್ ರೆಡ್ಡಿ ಸರ್ಗೆ ನಾನು ನಿಜವಾಗ್ಲೂ ಥ್ಯಾಂಕ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ 6 ವರ್ಷ ಇವತ್ತು ಎಲ್ಲೇ ಊರಿಗೆ ಹೋದ್ರು ಪಡ್ಡೆ ಹುಲಿ ಅಂತ ನನ್ನ ಕರೀತಾರೆ. ಆ ಪಡ್ಡೆ ಹುಲಿಯನ್ನು ಪ್ಲ್ಯಾಟ್ಫಾರ್ಮ್ ಹಾಕೊಟ್ಟಿದ್ದ ಪ್ರೊಡ್ಯೂಸರ್ ನಮ್ಮ ರಮೇಶ್ ರೆಡ್ಡಿ ಅವರು. ಬಹುಶಃ ನನ್ನ ತಂದೆ ನನ್ನ ಫಸ್ಟ್ ಸಿನಿಮಾ ಮಾಡಿದ್ರು, ರಮೇಶ್ ಅಣ್ಣ ಅವರು ದೊಡ್ಡದಾಗಿ ಆ ಸಿನಿಮಾ ಮಾಡೋಕ್ಕೆ ಸಾಧ್ಯನೇ ಅಂತೀನಿ. ಅದು ನಮ್ಮ ತಂದೆಯವರು ಹೇಳ್ತಾರೆ, ನಿಮ್ಮ ಪ್ರೊಡ್ಯೂಸರ್ ಸೂಪರ್ ಅಂತ. ಸೊ ನನಗೆ ನಮ್ಮ ಸೂರಜ್ ಪ್ರೊಡಕ್ಷನ್ ನನ್ನ ಹೋಮ್ ಪ್ರೊಡಕ್ಷನ್ ಇದ್ದಂಗೆ. ಸೊ ಥ್ಯಾಂಕ್ ಯು, ಆಲ್ವೇಸ್ ಗ್ರೇಟ್ಫುಲ್ ಫಾರ್ ದ್ಯಾಟ್. ಜೊತೆದಾಗೆ ವಿಷ್ಣುಪ್ರಿಯ ಬಂದರೆ ಪಡ್ಡೆ ಹುಲಿ ಆದಮೇಲೆ ಎಲ್ಲರೂ ಒಂದಷ್ಟು ಜನ ಹೇಳಿದ್ರು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಿ, ಯಾಕಂದರೆ ಅವಾಗ ಕನ್ನಡ ನ್ಯಾಷನಲ್ ಸ್ಟಾರ್ಟ್ ಆಗಿತ್ತು, ಕಂಟೆಂಟ್ ಓರಿಯೆಂಟೆಡ್ ಮಾಡಿ, ರೆಗ್ಯುಲರ್ ಕಮರ್ಷಿಯಲ್ ಬೇಡ ಅಂತ. ಸೊ ವಿ ಕೆ ಪ್ರಕಾಶ್ ಸರ್ನ ಮೀಟ್ ಮಾಡಿದೆ. ವಿ ಕೆ ಪ್ರಕಾಶ್ ಸರ್ ಸಿಕ್ಬಿಟ್ಟು ಒಂದ್ಸತಿ ಹೇಳಿದ್ರು, ಯು ಆರ್ ಡೂಯಿಂಗ್ ಕಮರ್ಷಿಯಲ್ ಮೂವೀಸ್ ಬಿಕಾಸ್ ಐ ಕಮ್ ಫ್ರಮ್ ಎ ಲ್ಯಾಂಡ್ ಆಫ್ ಮಲಯಾಳಂ ಸಿನಿಮಾ. ವಾಟ್ ಕೈಂಡ್ ಆಫ್ ಮೂವೀಸ್ ಆರ್ ಯು ಮೇಕಿಂಗ್ ಅಂದರು. ವಾಟ್ ಕೈಂಡ ಚೆನ್ನಾಗಿದೆ, ಜನ ಚೆನ್ನಾಗಿರೋ ಸಿನಿಮಾ ಮಾಡ್ತಾ ಇದೀನಿ ಅಂತ ಹೇಳ್ತಾರೆ. ಇವ್ರು ನೋಡಿದ್ರು ಏನು ಈ ಥರ ಹೇಳ್ತಾರೆ. ನಾನು ಅನ್ಕೊಂಡೆ ಮಾರೆ ಯಾರೇ ನನಗೇನು ಹೇಳಿದ್ರು ನಾನು ಅದನ್ನು ನೆಗೆಟಿವ್ ಆಗಿ ತೊಗೊಳ್ಳಲ್ಲ. ಚೆನ್ನಾಗಿಲ್ಲ ಅಂದರೆ ಹೌದು ಏನಕ್ಕೆ ಚೆನ್ನಾಗಿಲ್ಲ ಅಂತ ಕೇಳ್ತೀನಿ, ಬಿಕಾಸ್ ಐ ವುಡ್ ಲೈಕ್ ಟು ಲರ್ನ್, ಐ ವುಡ್ ಲೈಕ್ ಟು ಕರೆಕ್ಟ್ ಮೈ ಸೆಲ್ಫ್. ಹಿ ಸೆಡ್ ನೀನು ಮಾಡ್ತಾ ಇರೋದು ಆ್ಯಕ್ಟಿಂಗ್ ಅಲ್ಲ. ಓಕೆ ಸರ್ ನೀವು ಹೇಳಿ ಸರ್ ಏನು ಮಾಡಬೇಕು ಅಂತ ಹೇಳಿದ್ರು. ಸೊ ಅವರು ವಿಷ್ಣುಪ್ರಿಯ ಒಂದು ಕ್ಯಾರೆಕ್ಟರ್ ಹೇಳಿದ್ರು. ನಾನು ರಿಹರ್ಸಲ್ಸ್ ಮಾಡಲ್ಲ, ಇನ್ನು ಕ್ಯಾರೆಕ್ಟರ್ ಮಾತ್ರ ಅರ್ಥ ಮಾಡ್ಕೊಂಡು ಒಂದಷ್ಟು ವರ್ಕ್ಶಾಪ್ ಮಾಡಿದ್ದೀನಿ ನಾನು ಪ್ರಿಯ ಅವರೆಲ್ಲ. ಸೊ ಅದಷ್ಟು ಪರ್ಫಾರ್ಮ್ ಮಾಡೋ ಮೇಲೆ ಈಸ್ ಅ ವೆರಿ ಗುಡ್ ಡೈರೆಕ್ಟರ್. ಅವರು 2 ಸತಿ ನ್ಯಾಷನಲ್ ಅವಾರ್ಡ್ ಗೆದ್ದಿರೋ ಡೈರೆಕ್ಟರು. ತುಂಬ ಇಂಡಿಯಾಲಿ ಅದ್ಭುತವಾಗಿರೋ ಆ್ಯಕ್ಟರ್ಸ್, ಅಂದರೆ ಕ್ರಿಟಿಕಲಿ ಗೆದ್ದಿರೋ ಆ್ಯಕ್ಟರ್ಸ್ ಜೊತೆ ಕೆಲಸ ಮಾಡಿರೋ ಡೈರೆಕ್ಟರು. ಸೊ ಜೊತೆ ಮಾಡಿದಾಗ ಪರ್ಫಾರ್ಮೆನ್ಸ್ ಹಿಂಗೆ ಬೇಕು, ಇದೇ ಥರ ಬೇಕು ಅಂದಾಗ ಬರೀ ಪರ್ಫಾರ್ಮೆನ್ಸ್ ಮೇಲೆ ಫೋಕಸ್ ಮಾಡಿರೋ ಸಿನಿಮಾ ವಿಷ್ಣುಪ್ರಿಯ. ಒಂದು ಕಂಟೆಂಟ್ ಓರಿಯೆಂಟೆಡ್ ನೈಜ ಘಟನೆಯಿಂದ ನಮ್ಮ ನಿರ್ಮಾಪಕರು ಹೇಳಿದ್ರು ಅದು ಇಲ್ಲಿ ನನ್ನ ಕತೆ ತಂದಿರೋದು ಅಂತ. ಸೊ ಆ ಕತೆಗೆ ಒಂದು ಸಖತ್ ಇಂಟೆನ್ಸ್ ಲವ್ ಸ್ಟೋರಿನೇ ವಿಷ್ಣುಪ್ರಿಯ. ಜೊತೆಗೆ ಪ್ರಿಯ ಅವರು ಮೊದಲನೇದಾಗಿ ಫಸ್ಟ್ ಟೈಮ್ ಕನ್ನಡದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ವೆಲ್ಕಮ್ ಟು ದ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಪ್ರಿಯ. ಈ ಹುಡುಗಿಗೆ ಕನ್ನಡ ಗೊತ್ತಿರಲಿಲ್ಲ, ಬಟ್ ನನಗೆ ಆ್ಯಕ್ಟರ್ ಯಾವಾಗ ಬಂದಿರುತ್ತೆ ಪ್ರಾಂಪ್ಟ್ ಮಾಡಿದ್ರೆ ಆಗಲ್ಲ. ಆ್ಯಕ್ಟರ್ ಯಾವಾಗಲೂ ಡೈಲಾಗ್ ಕಲ್ತ್ಕೊಂಡ್ಬರ್ಬೇಕು. ನಾನು ಹಿಂಗೆ ಇವ್ರು ಕಲಿತಾರೆ ಅಂತ ಅಂದ್ಕೊಂಡೆ, ಬಟ್ ಐ ವಾಸ್ ರಿಯಲಿ ಅಮೇಸ್ ಬೈ ಹರ್ ವರ್ಕ್ ಎಥಿಕ್. ಯಾಕಂದರೆ ಪ್ರತಿದಿನ ಕನ್ನಡ ಡೈಲಾಗ್ಸ್ನ ಇಂಗ್ಲೀಷಲ್ಲಿ ಬರ್ಕೊಂಡು ಹಿಂದಿನ ದಿವಸ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದು ಬೆಳಿಗ್ಗೆ ಪರ್ಫಾರ್ಮ್ ಮಾಡ್ತಾ ಇದ್ದ ಹುಡುಗಿ. ಸೊ ಐ ರಿಯಲಿ ಕಂಗ್ರ್ಯಾಚುಲೇಟ್ ಯು ಆನ್ ದಟ್. ಜೊತೆಗೆ ನಮ್ಮ ಟೆಕ್ನಿಷಿಯನ್ ವಿನೋದ್ ಭಾರತಿ ಅವರು DOP ತುಂಬ ಅದ್ಭುತವಾಗಿ ತೋರಿಸಿದ್ರು. ಯಾಕಂದರೆ ನನಗೆ ಫಸ್ಟ್ ವಿನೋದ್ ಭಾರತಿ ಅವರು ಅಂದಾಗ ನನಗೆ ಟೆನ್ಷನ್ ಇತ್ತು. ನಾನೊಬ್ಬ ಹೊಸ ಹುಡುಗ, ನನಗೆ ಟೆನ್ಷನ್ ಇತ್ತು. ಯೂಶಲಿ ಟೆನ್ಷನ್ ಇದ್ದೇ ಇರುತ್ತೆ ಆ್ಯಕ್ಟರ್ಗೆ, ಓಕೆನಾ ಅಂತ. ಸರ್ ನಿಮ್ಗೆ ಬೇರೆ ಥರ ತೋರಿಸ್ತೀನಿ ಅಂತ ಹೇಳಿದ್ರು. ನಾನು ನಿಜವಾಗ್ಲೂ ಸಿನಿಮಾದಲ್ಲಿ ತುಂಬ ಮುದ್ದಾಗಿ ನನ್ನ ತೋರಿಸಿದ್ರು. ಥ್ಯಾಂಕ್ ಯು ವಿನೋದ್ ಸರ್. ಜೊತೆಗೆ ಗೋಪಿ ಸುಂದರ್ ಅವರು ಅದ್ಭುತವಾಗಿರೋ ಮ್ಯೂಸಿಕ್ ಮಾಡಿಕೊಟ್ಟಿದ್ದಾರೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತ ತುಂಬ ಚೆನ್ನಾಗಿದೆ, BGM. ಸೊ ಥ್ಯಾಂಕ್ ಯು ಫಾರ್ ದ ಹೋಲ್ ಟೀಮ್. ಹಾಗೆ ಜೊತೆಗೆ ನನಗೆ ನಂಬಿ ಒಂದು ಆಪರ್ಚುನಿಟಿ ಕೊಟ್ಟು ಒಂದು ಸಿನಿಮಾ ಮಾಡಿದ್ದ ಪ್ರೊಡ್ಯೂಸರ್ ನಮ್ಮ ಅಪ್ಪ ಕೆ ಮಂಜು ಅವರಿಗೆ ದೇವರೇ
ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ಅಪ್ಪ ಆದ್ರೂ ಅವರು ಒಂದು ಸ್ವಲ್ಪ ಸಿನಿಮಾ ವಿಷಯಕ್ಕೆ ಬಂದರೆ ಇಬ್ಬರು ಕಮರ್ಷಿಯಲ್, ಅವ್ರಿಗೂ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಮಾಡ್ತಾರೆ. ಆಮೇಲೆ ವರ್ಕಿಂಗ್ ವಿತ್ ಕೆ ಮಂಜು ಸರ್, ನಾನು ನಮ್ಮ ತಂದೆ ಅಂತ ಹೇಳ್ತಲ್ಲ, ಹಿ ಈಸ್ ನಾಟ್ ಎ ಸ್ಮಾಲ್ ಮ್ಯಾನ್, ಹಿ ಈಸ್ ಎ ಲೆಜೆಂಡ್. ನಾನು ನಮ್ಗೆ ಏನಕ್ಕೆ ಅಂತ ಹೇಳಿದ್ರೆ, ಸ್ಟಾರ್ಟಿಂಗಲ್ಲೆಲ್ಲ ಈಸಿಯಾಗಿ ತೊಗೊಳ್ತೀವಿ ನಾವು ಸಿನಿಮಾದಲ್ಲಿ, ಬಂತಪ್ಪ ಸಿಕ್ತಪ್ಪ ಅಂತ. ಒಬ್ಬ ಮನುಷ್ಯ ಆಟೋ ಡ್ರೈವರ್ ಆಗಿ ಬಂದಿದ್ದ ಮನುಷ್ಯ 48 ಸಿನಿಮಾ ಮಾಡಿ ಡಾಕ್ಟರೇಟ್ ಹೋದ್ರೆ ಅದು ಸುಲಭ ಅಲ್ಲ. ಸೊ ಕಲಿಯೋದು ಎಷ್ಟೊಂದು ಸಿಗುತ್ತೆ. ಮುಂಚೆ ಅನ್ಕೋತೆ ಏನಪ್ಪ ಬೈತಾರೆ ಇವರು ಅಂತ. ಯಾರ ಜೊತೆ ಕೆಲಸ ಮಾಡೋದು, ನಮ್ಮ ಬಾಸ್ ವಿಷ್ಣು ಸರ್ ಜೊತೆ ಮಾಡ್ಯಾರೆ, ಕಮಲ್ ಹಾಸನ್ ಅವ್ರ ಜೊತೆ ಮಾಡ್ಯಾರೆ, ಕನ್ನಡ ಇಂಡಸ್ಟ್ರಿ ತಂದಿದ್ದಾರೆ, ಮಮ್ಮೂಟಿ ಅವ್ರ ಜೊತೆ ಮಾಡ್ಯಾರೆ, ARM ಕರ್ಕೊಂಡ್ಬಂದಿದ್ದಾರೆ. ಹಿ ಇಸ್ ನಾಟ್ ಎ ಸ್ಮಾಲ್ ಪ್ರೊಡ್ಯೂಸರ್, ಈಸ್ ಅ ವೆರಿ ಬಿಗ್ ಪ್ರೊಡ್ಯೂಸರ್. 2019 ಇನ್ನೂ 4-5 ಒಂದ್ಸರಿ ಹಾರ್ಟ್ ಸರ್ಜರಿ ಆದ್ಮೇಲೆ ನಾವು ಹೇಳಿದೆ, ದಯವಿಟ್ಟು ಸಿನಿಮಾ ಸ್ವಲ್ಪ ಕಡಿಮೆ ಮಾಡಿ ಅಚೀವ್ ಮಾಡಿದ್ರೆ ಬಿಡಿ ಅಂತ. ಸೊ ಅವ್ರಿಗೊಂದು ಸಖತ್ ಸಿನಿಮಾ ಸೆನ್ಸಿನ ಒಂದು ಒಳ್ಳೆ ಕಥೆ ಮಾಡಿಸಿದ್ರು. ಫಸ್ಟ್ ನಂಗೆ ಮಾಡೋಕ್ಕೆ ಇಷ್ಟ ಆಗಲ್ಲ ಅದನ್ನ, ಬಟ್ ಇವತ್ತು ಸಿನಿಮಾ ನೋಡಿದ್ರೆ ಒಂದು ರೆಗ್ಯುಲರ್ ಕಮರ್ಷಿಯಲ್ ಬಿಟ್ಟು ಒಂದು ಕಂಟೆಂಟ್ ಓರಿಯೆಂಟೆಡ್ ಮೂವಿ ಜೊತೆ ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ ಇಟ್ಕೊಂಡು ಬಂದಿರೋಂಥ ಸಿನಿಮಾ ಕತೆ ಕೊಡ್ಸೋದಕ್ಕೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಒಂದು ಹೇಳಕ್ಕೆ ಇಷ್ಟಪಡೋದಂದ್ರೆ, ಪ್ರತಿಯೊಬ್ಬ ಹುಡುಗರು ಕನ್ನಡ ಇಂಡಸ್ಟ್ರಿಯಲ್ಲಿ ಇವತ್ತು ಹೊಸಬ್ರು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ ಮುಂದೆ ಬರೋಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ನಾನು ನಮ್ಮ ಆಡಿಯನ್ಸಲ್ಲಿ ಕೇಳ್ಕೊಳ್ಳೋದಿಲ್ಲ, ಹೇಳೋದೇನು ಅಂತ ಹೇಳಿದ್ರೆ, ಒಳ್ಳೆ ಟ್ಯಾಲೆಂಟ್ಸ್ ಬಂದಾಗ ಸಪೋರ್ಟ್ ಮಾಡಿ, ಹೇಳಕ್ಕೆ ಚೆನ್ನಾಗಿರುತ್ತೆ, ಇದು ಮಾಡಿ ಅದು ಮಾಡಿ ಅಂತ ಮಾಡಿದವ್ರಿಗೆ ಸಪೋರ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ, ಇನ್ನು 10 ಜನಕ್ಕೆ ಚಾನ್ಸಸ್ ಸಿಗುತ್ತೆ. ಆಮೇಲೆ ಮಾಡಿರೋಂಥವ್ರು ಇನ್ನೂ 5 ಚಾನ್ಸಸ್ ಸಿಗುತ್ತೆ. ಯಾಕಂದರೆ ವಿತ್ ಆಲ್ ಅವರ್ ಹಾರ್ಟ್ ಅನ್ಸು ನಾವು ಕೆಲಸ ಮಾಡ್ತೀವಿ. ನನಗೆ ಸಿನಿಮಾ ಬಿಟ್ಟರೆ ಬೇರೆ ಗೊತ್ತಿಲ್ಲ. ನಂಗೆ ತುಂಬ ಜನ ಹೇಳ್ತಾರೆ, ಯಾಕಪ್ಪ ಒಂದು ಸಿನಿಮಾ ಮಾಡ್ತೀಯಾ, ಆರಾಮಾಗಿ ಒಂದು ಪಬ್ ಮಾಡ್ಬಿಡು ನಿಂದೇ ಆಗಿರೋದು ಅಂತ. ನನಗೆ ಕಾಸು ಊಟ ಮಾಡೋಕ್ಕೆ ಹಾಕೊಳ್ಳೋ ಬಟ್ಟೆ ಅಷ್ಟೇ ಸಾಕು, ನಂಗೆ ಅದು ಬಿಟ್ಟರೆ ಕಾಸು ನೆಸೆಸರಿ ಇಲ್ಲ. ನನಗೆ ಸಖತ್ ಖುಷಿ ಸಿಗೋದು ಅಂತ ಹೇಳಿದ್ರೆ, ಓಕೆ ಕಟ್ ಅಂತ ನಮಗೆ ಬಂದು ಮಾನಿಟ್ರಲ್ಲಿ ಪ್ಲೇ ಬ್ಯಾಕ್ ಅಂತ ಹೇಳಿದಾಗ ಒಂದು ಪ್ಲೇ ಬ್ಯಾಕ್ ನೋಡ್ತೀವಲ್ಲ, ಆ ಪ್ಲೇ ಬ್ಯಾಕ್ ನೋಡಿದಾಗ ಆಗೋ ಖುಷಿ ನಮ್ಮ ಅಮ್ಮನಾಡೆ ನಂಗೆ ಬೇರೆ ಏನೂ ಆ ಸುಖ ಸಿಗಲ್ಲ. ಸೊ ಸಿನಿಮಾ ಇಸ್ ಓನ್ಲಿ ಥಿಂಗ್ ಐ ನೋ. ಆ್ಯಂಡ್ ಖಂಡಿತವಾಗ್ಲೂ ನನಗೆ ಮುಂದೆ ಬೇರೆ ಬೇರೆ ಥರ ಡಿಫ್ರೆಂಟ್ ಸಿನಿಮಾಸ್ ಮಾಡೋಕೆ ಒಂದು ತುಂಬ ಆಸೆ ಇದೆ. ಮಲ್ಟಿ ಲ್ಯಾಂಗ್ವೇಜ್ ಸಿನಿಮಾಸ್ ಮಾಡೋಕೆ ಒಂದು ಆಸೆ ಇದೆ. ಸೊ ಆಸೆಗೆ ವಿಷನ್ಗೆ ಅದಕ್ಕೆ ಲಿಮಿಟ್ ಇಲ್ಲ. ಸೊ ನಾನು ಕನಸು ಕಾಣೋ ವ್ಯಕ್ತಿ. ಯಾಕಂದ್ರೆ ನಾನು ಇತ್ತೀಚೆಗೆ US ಹೋಗಿದಾಗೂ ನಾನು ಇದು ಫನ್ನಿ ಅನ್ಸೋದು ಏನು ಅನ್ಸೋದು, ಬಟ್ ಇದು ಸತ್ಯ. ನಾನು ಹಾಲಿವುಡ್ ಇದ್ದನು ಲೈಕ್ ಯಾರು ಅಲ್ಲಿ ಕೆಲಸ ಮಾಡೋಂಥ ಡೈರೆಕ್ಟರ್ಸು ಅವ್ರ ಹತ್ರ ಏನೋ ಕಲಿಯಕ್ಕೆ ಸಿಗುತ್ತೆ, ಅವ್ರ ಹತ್ರ ವರ್ಕ್ಶಾಪ್ ಮಾಡೋಕ್ಕಾಗತ್ತ ಅಂತ ಹೋದಂಥ ಹುಡುಗ ನಾನು. ಸೊ ಒಳ್ಳೆ ಸಿನಿಮಾಗಳು ಮಾಡಬೇಕು, ನಮ್ಮ ಆಡಿಯನ್ಸ್ ಒಳ್ಳೆ ಸಿನಿಮಾ ಗೆಲ್ಲಿಸ್ತಾರೆ. ಸೊ ನನ್ನ ಬೆಳೆಸಿ ಕಾಪಾಡಿ ಹರಿಸಿ ಅಂತ ನಾನು ಕೇಳ್ಕೊತೀನಿ. ಇದು ಬಿಟ್ಟರೆ ಬೇರೆ ಏನು ನನಗೆ ಗೊತ್ತಿಲ್ಲ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ಜೊತೆಯಾಗಿ ಇಲ್ಲಿ ಒಂದು ನಾಪ್ಸ್ಕೋಬೇಕು, ವಿಷ್ಣು ಪ್ರಿಯ ಅಂತ ಹೇಳಿದ್ರೆ ಇಲ್ಲಿ ಲವ್ ಸ್ಟೋರಿ ವಿಷ್ಣು ಮತ್ತೆ ಪ್ರಿಯಾ. ಇದು ಜೊತೆಗೆ ವಿಷ್ಣು ಪ್ರಿಯ ಅಂತ ಹೇಳಿದ್ರೆ ನಮ್ಮ ಬಾಸ್ ವಿಷ್ಣು ಸರ್ಗೆ ಯಾವಾಗಲೂ ನಾವು ಪ್ರೀತಿಸೋ ವ್ಯಕ್ತಿಗಳು. ಸೊ ವಿಷ್ಣು ಪ್ರಿಯ ಅಂತ ಅದು ಕೂಡ ಮೀನ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.